ಪಾರ್ಟ್ 2 ಅಂತ ಹೇಳ್ಬೋದು, ಬರ್ಡೇ ವಿಡಿಯೋ ಅಲ್ವಾ. ಸೊ ನಾನು ಮಧ್ಯಾಹ್ನನೇ ಸ್ಟಾಪ್ ಮಾಡಿದ್ದೆ, ಲಂಚ್ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ, ಪಾರ್ಟ್ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಅಂತ. ಸೊ ಹೌದು, ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ, ಮಲಗಿಬಿಟ್ಟಿದ್ವಿ. ಸೊ ಇವಾಗ ಎದ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ವಿ. ನೋಡ್ಬೋದು ನನ್ನ ಹಸ್ಬೆಂಡು ಇನ್ನೂ ನಿದ್ದೆ ಬಿಡಲ್ಲ ಇದ್ದಾರೆ, ಕಣ್ಣೇ ಬಿಡ್ತಾಯಿಲ್ಲ ಅವರು. ಸೊ ಬೇಗ ಎಲ್ಲ ಎದ್ದಿದ್ವಿ ಅಲ್ವಾ, ಬಿಸಿಲಲ್ವ, ತುಂಬ ಟಯರ್ಡ್ ಫೀಲ್ ಅಂತ ಅನ್ನಿಸ್ಬಿಡ್ತು. ಇವಾಗ ಹಿಂಗೆ ಹೊರಗಡೆ ಕೂತಿದ್ವಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಸ್ವಲ್ಪ ಗೇಮ್ಸ್ ಎಲ್ಲ ಆಡೋಕ್ಕೆ ಹೋಗ್ಬೇಕು, ಡ್ರೈ ಗೇಮ್ಸ್ ಆಗಿ ವಾಟರ್ ಗೇಮ್. ಈಗಲೇ ಪೂಲಲ್ಲೂ ಕೂಡ ಆಟಾಡೋಣ ಅಂದ್ಕೊಂಡು ಮಾರ್ನಿಂಗ್ ಆಟಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ವಿ. ಬಟ್ ಬಿಸಿಲಲ್ವಾ, ಸೊ ಇವಾಗಲೇ ಆಟಾಡೋಣ, ಸ್ವಲ್ಪ ವೆದರ್ ಇನ್ನೂ ಸಂಜೆ ಆಗ್ತಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟು ಕಾಫಿ ಏನಾದರೂ ಕುಡ್ಕೊಂಡು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡಿಕೊಂಡು ಡ್ರೈ ಗೇಮ್ ಮಾಡ್ಕೊಂಡು ಬಂದು ಆಮೇಲೆ ಪೂಲಲ್ಲಿ ಎಳಿಯೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಏನೇ ಆದರೂ ನಿಮ್ಮ ಜೊತೆ ಬ್ಲಾಗ್ನ ಶೇರ್ ಮಾಡ್ಕೊತೀನಿ. ಹಾಗೆ ಇನ್ನೊಂದು ಸರ್ಪ್ರೈಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ ಅಲ್ವಾ ಚಿನ್ನು? ಅವ್ರು ಏನು ಹೇಳಿದ್ರು ಹ್ಞೂ ಅಂತಾರೆ ಕ್ಯಾಮ್ರಾ ಮುಂದೆ. ಕ್ಯಾಮ್ರಾ ಹಿಂದೆ ಮಾತ್ರ ತುಂಬ ಮಾತಾಡ್ತಾರೆ. ಅವ್ರು ಹಿಂಗೆ ಸೈಲೆಂಟಾಗಿದ್ದಾರೆ ಅಂತ ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೊಬಿಡಿ. ಸೊ ಬನ್ನಿ, ಇವಾಗ ಸ್ವಲ್ಪ ಹೊತ್ತು ಕೂತಿದ್ದು ಹಿಂಗೆ ಒಂದು 10 ಮಿನಿಟ್ಸ್ ಇಲ್ಲೇ ಹೋಗಿ ಕಾಫಿ ಎಲ್ಲ ಕುಡ್ಕೊಂಡು ಹೋಗ್ಬೇಕು. ಹೋಗೋಣ. ನಾನು ಫೇಸ್ ವಾಶ್ ಮಾಡಿದ್ದೀನಿ ಅಷ್ಟೇ, ಸೊ ಅದಕ್ಕೆ ಲಿಪ್ಸ್ಟಿಕ್ಕಿ ಎಲ್ಲ ಹೊಂಟೋಗ್ಬಿಟ್ಟಿದೆ. ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ನಿದ್ದೆ ಮಾಡಿರ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಹೋಗೋಣ. ಇಲ್ಲಿ ಸ್ವಲ್ಪ ನಾಯ್ಸ್ ಬರ್ತಾ ಇರ್ಬೋದು, ಆಟ ಆಡ್ತಾ ಇದ್ದಾರೆ ಪೂಲಲ್ಲಿ, ಸೊ ಅದಕ್ಕೇ. ಫ್ರೆಂಡ್ಸ್ ಬಂದ್ವಿ ಇವಾಗ. ಟೀ ಕಾಫಿ ಎರಡೂ ಇದೆ, ಸೊ ಯಾವ್ದು ಬೇಕಾದರೂ ಕುಡಿಬೋದು. ಸೊ ನಾನು ಕಾಫಿನೇ ತೊಗೊಂಡೆಪ್ಪ, ಯಾಕಂದರೆ ಈವ್ನಿಂಗ್ ಟೈಮ್ ಕಾಫಿನೇ ಇದ್ದರೆ ಬೆಟರ್ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ನಾನು ಕಾಫಿನೇ ಯಾವಾಗಲೂ ಕುಡಿಯೋದು, ಎಲ್ಲೋ ರೇರ್ ನಾನು ಟೀ ಕುಡಿಯೋದು ಅಷ್ಟೇ. ಹಾಗೆಯೇ ಈಗ ಶುಗರ್ ಹಾಕೊಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಜೊತೆ ಮಾತಾಡಿಕೊಂಡು. ಅವ್ರು ಹಂಗೆ ಕ್ಲಿಪ್ಪಿಂಗ್ಸ್ನ ತೆಗ್ದಿದ್ದಾರೆ. ಇನ್ನೊಂದು ಏನಪ್ಪ ಅಂತಂದರೆ, ಈ ರೆಸಾರ್ಟಲ್ಲಿ ನನಗೆ ಪರ್ಸ್ನಲಿ ಬೇಜಾರಾಗಿದ್ದು, ಈ ರೀತಿ ಕೈಗೆ ಬ್ಯಾಂಡ್ ಹಾಕಿದ್ದಾರೆ ನೋಡಿ, ಪಿಂಕ್ ಕಲರು, ಅದೇ ಬೇಜಾರು. ಒಳ್ಳೆ ಚಿಕ್ಕ ಮಕ್ಳು ಥರ ಅದು ಹಾಕ್ಕೊಂಡಿರಬೇಕು. ಓಕೆ, ಡೇ ಔಟ್ ಬಂದಾಗ ಬೇರೆ ಕಲರ್ ಹಾಕಿರ್ತಾರೆ, ಸ್ಟೇಗಿದ್ರೆ ಬೇರೆ ಕಲರ್ ಹಾಕ್ತಾರೆ. ಇಟ್ಸ್ ಓಕೆ ಡೇ ಔಟಲ್ಲಿ, ಬಟ್ ಸ್ಟೇಲಿದ್ದಾಗಲೂ ಕೂಡ ರೆಸಾರ್ಟಲ್ಲಿ ಈ ರೀತಿಯಲ್ಲಿ ಹಾಕೋಬೇಕಂದಾಗ ಬೇಜಾರು. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ನಾವು ಪರ್ಸ್ನಲಾಗಿ ಫೋಟೋಸ್ ತೊಗೊಳೋದಕ್ಕಾಗಲ್ಲ, ಏನೋ ಒಂಥರ ಅದು ಕೈಲಿ ಚೆನ್ನಾಗಿ ಕಾಣಲ್ಲ. ನಂಗೂ ನನ್ನ ಹಸ್ಬೆಂಡ್ ಅಯ್ಯೋ ಎಲ್ಲೋ ಬಿದ್ದೋಯ್ತು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಆಯ್ತು ಅಂತ ಹೇಳ್ತಾಯಿದ್ರು. ಬಟ್ ಆದರೆ ಆಗಬೇಕು, ರೂಲ್ಸ್ನ ಫಾಲೋ ಮಾಡಬೇಕಲ್ವ, ಬಂದಿರೋದೇ ಇದಂತೆ, ಬೇಡ ಬಿಡಿ ಇದ್ರಿರುತ್ತೆ ಅದೇನು ಮಾಡುತ್ತೆ ಅಂದ್ಬಿಟ್ಟು ನಾನೇ ಸುಮ್ಮನೆ ಇರಿಸಿದ್ದೆ. ಸೊ ಹಾಗೆ ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸು ಕೂಡ ಇತ್ತು, ಬಿಸ್ಕೆಟು ಹಾಗೆಯೇ ಬಜ್ಜಿ ಎಲ್ಲ ಇತ್ತು. ಬೋಂಡ ಮಾಡಿದ್ರು ಇವತ್ತು, ಉದ್ದಿನ ಬೋಂಡ ಮಾಡಿದರು. ಸೊ ಅದನ್ನೆಲ್ಲ ತಿನ್ಕೊಂಡು ಇವಾಗ ಇಂಡೋರ್ ಗೇಮ್ಸ್ ಆಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನಾನು ತುಂಬ ಅಂದರೆ ತುಂಬ ವರ್ಷಗಳೇ ಆಗಿದೆ ಕ್ಯಾರಮ್ ಆಡಿ. ಸೊ ಅದಕ್ಕೇ ಕ್ಯಾರಮ್ ಆಡೋಣ ಅಂತ ಬಂದ್ವಿ. ಯಾಕಂದರೆ ಅಲ್ಲಿರೋ ಗೇಮ್ ಬ್ಯಾಡ್ಮಿಂಟನ್ ಆಡೋಕೆ ಹೋದ್ವಿ, ಬಾಲ್ ಇರಲ್ಲ. ಅಲ್ಲಿ ಇನ್ನೊಂದು ಗೇಮ್ ಇದೆ, ನಿಜವಾಗ್ಲೂ ನಮಗಂತೂ ಆಡೋಕ್ಕೆ ಬರೋಲ್ಲ, ಇರೋದು ಹೇಳಬೇಕು. ಸೊ ಇಲ್ಲಿಗೆ ಬಂದ್ವಿ, ಕ್ಯಾರಮ್ ಆಡೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದು ನನ್ನ ಹಸ್ಬೆಂಡು. ಸ್ಟಾರ್ಟಿಂಗ್ ಅಂತೂ ನನಗೆ ಎಷ್ಟು ಮೋಸ ಮಾಡಿದ್ರು ಅಂತ ಹೇಳಿದ್ರೆ, ತುಂಬ ಮೋಸ ಮಾಡಿದ್ರು. ನನಗೆ ಗೊತ್ತಿತ್ತು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ, ಯಾಕಂದರೆ ನಾನು ಚಿಕ್ಕದ್ರಲ್ಲೇ ಕ್ಯಾರಮ್ನ ಬೇಕು ಅಂತ ಎಷ್ಟೋ ದಿನ ಹಠ ಮಾಡಿ ನಮ್ಮ ಅಪ್ಪನ ಹತ್ರ ಕೇಳಿ ತರಿಸ್ಕೊಂಡಿದ್ದುಂಟು ಕ್ಯಾರಮ್ ಬೋರ್ಡ್ನ. ತುಂಬ ಚಿಕ್ಕದ್ರಲ್ಲಿ, ನಾನು ಇನ್ನೂ ಹೈಸ್ಕೂಲೇ ಹೋಗಿರಲಿಲ್ಲ ಅಂದ್ಕೊಳ್ಳಿ, ಅಷ್ಟು ಇನ್ನೂ ಚಿಕ್ಕದ್ರಲ್ಲೇ ಕ್ಯಾರಮ್ ಬೇಕು ಅಂತ ರಜದಲ್ಲಿ. ಸೊ ಆಗ ಏನಾದ್ರು ಒಂದು ಇದ್ದರೆ ಯಾರ ಮನೇಲಾದರೂ, ಅಥವಾ ಏನೋ ಒಂದು ಗೇಮ್ ಹೊಸ್ದಾಗಿ ಬಂತು ಅಂದರೆ ಅದು ಎಲ್ರಿಗೂ ಬೇಕು ಅನ್ನೋದಲ್ವ. ಸೊ ಆ ರೀತಿ ನಾನು ಎಲ್ಲ ಹಠ ಮಾಡಿ ತರಿಸ್ಕೊಂಡಿದ್ದೆ. ಹಾಗಾಗಿ ನನಗೆ ರೂಲ್ಸ್ ಗೊತ್ತಿತ್ತು, ಬಟ್ ಸ್ವಲ್ಪ ಮರ್ತೋಗಿತ್ತು. ಸೊ ವೈಟ್ ಪಾನ್ ನಿಂದು, ಬ್ಲ್ಯಾಕ್ ನಂದು, ಅದಕ್ಕೆ ಬಂದರೆ ನನಗೆ ಕೊಡಬೇಕು ನೀನು ಅಂತ ಏನೇನೋ ತಲೆ ಕೆಡಿಸ್ಬಿಟ್ರು ನನಗೆ. ನಿಜವಾಗ್ಲೂ 2 ನಿಮಿಷ ನಂಗೆ ತಲೆನೇ ಕೆಟ್ಟೋಯ್ತು, ಏನಪ್ಪ ಇದು ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲ ಸುಳ್ಳು ಹೇಳ್ತಿದ್ದೀರಾ, ನಾವು ಬಂದರೆ ನಮಗೆ ಇದು ಹಂಗೆ ಹಿಂಗೆ, ವೈಟ್ 10 ಅಲ್ವಾ, ಬ್ಲ್ಯಾಕ್ ಆದರೆ 5 ಅಲ್ವಾ, ಸೊ ಪಾಯಿಂಟು. ಸೊ ಆಮೇಲೆ ಹೇಳಿ ನಾನು ರಿಯಲೈಸ್ ಆಗಿ ಫಸ್ಟ್ ನಾನೇ ತುಂಬ ಚೆನ್ನಾಗಿ ಹೊಡೆದಿದ್ದೆ. ಆಮೇಲೆ ನನಗೆ ಮೋಸ ಮಾಡಿ ನಾನೇ ಪಾಪರ್ ಆಗಿಬಿಟ್ಟೆ. ನೋಡಿ ವೀಡಿಯೋನ ಹೇಳ್ತಂಗ ಎಷ್ಟು ಫನ್ನಿಯಾಗಿದೆ ಅಂತ. ನಾನು ಒಂದು ಪಾನು ಹೊಡೆಯೋಕ್ಕೆ ಆಗಲಿ, ಎಲ್ಲ ಅಷ್ಟೊಂದು ಹುಡ್ಕೊಬಿಟ್ರು ಅವರನ್ನೇ. ವಿಡಿಯೋದಲ್ಲಿ ತೋರಿಸಿರೋಷ್ಟು ಫಾಸ್ಟಾಗಿ ಏನು ಆಟ ಆಡ್ತಾ ಇಲ್ಲ, ನಾನೇ ಸ್ವಲ್ಪ ಫಾಸ್ಟ್ ಮಾಡಿದೆ, ಯಾಕಂದರೆ ತುಂಬ ಲೆಂತಿ ಇದೆ. ಸೊ ಪಾರ್ಟ್ 3 ಮಾಡೋಷ್ಟು ಲೆಂತಿನೇ. ಸೊ ಫಸ್ಟ್ ವಿಡಿಯೋ ಸ್ವಲ್ಪ ಜಾಸ್ತಿ ಆಯ್ತಲ್ವ, ಇದು ತುಂಬ ಲೆಂತಿ, ಹಾಫ್ ಆನ್ ಅವರ್ ಮೇಲೆ ಇತ್ತು. ಸೊ ಅದಕ್ಕೇ ಸ್ವಲ್ಪ ನಾನು ಶಾರ್ಟ್ ಮಾಡಿ
ಫ್ರೆಂಡ್ಸ್ ಇವಾಗ ಕಾಫಿ ಎಲ್ಲ ಕುಡ್ಕೊಂಡು ಹಾಗೆ ಇಂಡೋರ್ ಗೇಮ್ಸ್ ಕೂಡ ಆಡಿಕೊಂಡು ಹಾಗೆ ಹೊರಟಿದ್ವಿ ಹೊರಗಡೆ ಆಟ ಆಡೋಕ್ಕೆ, ನೋಡೋಣ ಔಟ್ಡೋರ್ ಗೇಮ್ಸ್ ಯಾವ ರೀತಿ ಇದೆ ಏನು ಅಂತ. ಸೊ ನಂಗೆ ಆಲ್ಮೋಸ್ಟು ಎಲ್ಲ ಆಟ ಆಡಿದ್ದೀನಿ. ನನಗೆ ಇಲ್ಲೊಂದೇ ಕಡೆ ಅಂತಲ್ಲ, ಬೇರೆ ಕಡೆ ಎಲ್ಲನೂ ಆಟ ಆಡಿದ್ದೀನಿ. ಜಿಪ್ ಲೈನ್ ಆಗಿರ್ಬೋದು, ಪ್ರತಿಯೊಂದು ನಂಗೆ ಯಾವುದೂ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಟ್ ಅಲ್ಲಿ ಒಂದೇ ಒಂದು ಗೇಮ್ ನನ್ನ ಹಸ್ಬೆಂಡ್ ಜೊತೆ ಆಟ ಆಡಬೇಕು ಅಂತ ಇಂಟ್ರೆಸ್ಟ್ ಅಷ್ಟೇ. ಸೊ ಯಾವುದು ಅಂತ ಹಂಗೆ ವೀಡಿಯೋನ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಅಷ್ಟು ಬಿಟ್ಟರೆ ಇನ್ಯಾವ ಗೇಮ್ಸ್ ಆಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಇನ್ನೊಂದಿದೆ, ಸೈಕಲ್ದಂತೂ ಫುಲ್ ಹಿಂಗೋಗಿ ಹಿಂಗೆ ಬರುತ್ತೆ, ಅದು ಭಯ ನನಗೆ. ಆಮೇಲೆ ಅಲ್ಲೊಂದು ನೋಡ್ಬೋದು, ಜಂಪ್ ಹಿಂಗೆ ಬಿಟ್ಟರೆ ಮೇಲೋಗ್ಬಿಟ್ಟು ಬರ್ತೀವಿ. ನನಗೆ ಅಷ್ಟೊಂದು ಧೈರ್ಯ ಇಲ್ಲ ಆಟ ಆಡೋದಕ್ಕೆ. ಇನ್ನೇನಿದ್ರು ನಾರ್ಮಲ್ ಜಿಪ್ಲೈನಲ್ಲೇ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ನಾನು ಡೇ ಔಟಿಂಗ್ ಬಂದಾಗೆಲ್ಲ ಆಟ ಆಡಿದ್ದೀನಿ, ಹಾಗೆ ಹೊರಗಡೆ ಹೋದಾಗೆಲ್ಲ ಆಟ ಆಡಿದ್ದೀನಿ. ಆಗ ಜಿಪ್ಲೈನ್ ಅಂದರೆ ಕ್ರೇಜ್ ಇರ್ತಿತ್ತು. ಬಟ್ ಇವಾಗ ನನಗೆ ಆಟ ಆಡಿ ಬೋರ್ ಆಗಿಬಿಟ್ಟು ಹೋಗಿ ಮತ್ತೆ ಅದನ್ನೇ ಆಟ ಆಡ್ತಾರೆ ಅಂತ ಅನಿಸುತ್ತೆ. ಚಿನ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಗೇಮ್ಸ್ ಆಡೋಣ ಅಂತ ಬಂದರೆ 5:30ಗೆ ಕ್ಲೋಸ್ ಅಂತೆ. 5 o'clockಗೆ ಕ್ಲೋಸ್ ಅಂತೆ. 5:30 ಟೈಮಿಂಗ್ಸು. ಬೆಳಿಗ್ಗೆ ಮಾರ್ನಿಂಗ್ 9 o'clockಗೆ ಸ್ಟಾರ್ಟ್ ಆಗುತ್ತೆ, ಬನ್ನಿ ಅಂತ ಹೇಳಿದ್ರು. ಇವಾಗ ಏನು ವಿಧಿ ಇಲ್ಲ, ಹೋಗ್ತಾಯಿದ್ದೀವಿ. ಹೋಗಿ ಎಲ್ಲರೂ ಆಟ ಆಡೋಣ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು. ನಾನು ರೋಪುದು ಅದೆಲ್ಲ ಆಟ ಆಡಿದ್ದೀನಿ. ರೆಸಾರ್ಟ್ ಬಂದಾಗ ಅಥವಾ ಎಲ್ಲ ಆಟ ಆಡಿದ್ದೀನಿ. ಅದೊಂದು ಆಟ ಆಡಬೇಕಿದೆ ಅಷ್ಟೇ. ವಾಟರಲ್ಲಿ ಇದೆಲ್ಲ, ಅದು ಬಲೂನ್ ಥರ, ಅದು ನನ್ನ ಹಸ್ಬೆಂಡ್ ಜೊತೆ ಆಡಬೇಕು ಅಂತ ನಾನು ಒಂದಕ್ಕೆ ಕರ್ಕೊಂಡೋಗಿದ್ದು. ಇನ್ಯಾವುದು ಗೇಮ್ಸ್ ಆಡೋ ಇಂಟ್ರೆಸ್ಟ್ ಅಂತೂ ಇಲ್ಲ, ಯಾಕಂದರೆ ಎಲ್ಲ ಆಟ ಆಡ್ಬಿಟ್ಟಿದ್ದೀನಿ. ನನಗೆ ಬೇಜಾರು. ಇದೇನು ಮಾಮೂಲಿ ರೋಪಲ್ಲಿ ಆಟ ಆಡೋಂಥದ್ದು ಅಂತ ಹೇಳ್ಬಿಟ್ಟು, ಜಿಪ್ ಲೈನಲ್ಲೆಲ್ಲ. ಸೊ ಬನ್ನಿ, ನಿಧಾನಕ್ಕೆ ಹೋಗು. ನಡಿ. ಈಗ ಇಲ್ದೇ ತಳ್ಳ ಬಂದೆ ಅಂತೇಳಿ ಮಂತ. ನೀವು ಸಮುದ್ರದೊಳಗೆ ಹೆಂಗಾಡ್ತಿದ್ಯ? ನಡಿ, ಇಳಿ ಫುಲ್ಲು ಇಳಿ ಬಂದೆ. ಫ್ರೆಂಡ್ಸ್, ಸೆಲ್ಫಿ ಸ್ಟಿಕ್ಕರ್ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ. ಮಾಡೋ ಹಾಳಾಯ್ತು ನೋಡ. ಇಲ್ಲ ಕತ್ತೆ, ನಂಗೆ ಗೊತ್ತು, ಕಟ್ ಮಾಡೋಕೆ. Don't swim allowed ante. Papa ನೀವು ಹೋಗ್ಬೇಡ, ಬಾ ಆಟ ಆಡು. ಡಾಲ್ಫಿನ್ ತೋರಿಸ್ತೀನಿ ಬಾ. ಡಾಲ್ಫಿನ್ ನೋಡಿದ್ಯಾ? ಬಾ ಬರಿಯಾ ಬಾ, ಡಾಲ್ಫಿನ್ ತೋರಿಸ್ತೀನಿ.
ಹಾಕಿದ್ರೆ ಇವಾಗಲೇ ಹೇಳೋನಿ ಈಗ ಅವನು ನನ್ನ ಮಾತಾಡಿದ್ರೆ ನಾನು ಇನ್ನೊಂದು ಅಂಕಿಲ್ ತಡ್ಕೊಂಡು ಸೋದೋಯ್ತೀನಿ. ಬೇಡ ಬೇಡ ಇವಾಗ ಪೂಲೆಲ್ಲ ಆಟ ಆಡಾದ್ಮೇಲೆ ಫ್ರೆಶ್ ಅಪ್ ಆಗಿ ಇವಾಗ ರೆಡಿಯಾಗಿ ಬಂದಿದ್ದೀವಿ ಹೊರಗಡೆ. ಸೊ ಇವಾಗ ಲಾಸ್ಟ್ ಆ್ಯಂಡ್ ಫೈನಲ್ ಸರ್ಪ್ರೈಸ್ಗೆ ಕರ್ಕೊಂಡು ಹೋಗ್ಬೇಕು ನನ್ನ ಹಸ್ಬೆಂಡ್ನ. ಸೊ ಅದಕ್ಕೂ ಮುಂಚೆ ಒಂದು 10 ಮಿನಿಟ್ಸ್ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಬಿಡೋಣ ಅಂತ ಕಾಣ್ತಿದ್ದೀನಿ ಅಂತ ಸೊ ನಮ್ಮ ಔಟ್ಫಿಟ್ ವೈಟ್ ಕಲರ್ ಚೆನ್ನ ಇನ್ನು ಔಟ್ಫಿಟ್ ತೋರಿಸು ಚಿನ್ನು. ಮ್ಯಾಚಿಂಗ್ ಚೆನ್ನಾಗಿತ್ತು ಚಿನ್ನು. ಸೂಪರ್. ಸೊ ಬನ್ನಿ ಇವಾಗ ಫೋಟೋಶೂಟ್ ಮಾಡಿಕೊಂಡು ಸ್ವಲ್ಪ ಆಮೇಲೆ ಸಿಗ್ತೀನಿ ನಾನು ನಿಮ್ಮ ಜೊತೆ. ನೋಡ್ಬೋದು ತುಂಬ ಚೆನ್ನಾಗಿದೆ. ಇವಾಗ ಚೆನ್ನಾಗಿದೆ ಅಲ್ವ ಚಿನ್ನ? ಇವೆಲ್ಲ ತುಂಬ ಫುಲ್ಲು ಗಿಡಗಳಿದೆ ಅಲ್ವ, ಅದೆಲ್ಲ ಲೈಟ್ ಹಾಕಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್ ಆಗಿನೇ ಲಾಸ್ಟ್ ಆ್ಯಂಡ್ ಫೈನಲ್ ಸರ್ಪ್ರೈಸ್. ಸೊ ನೀವು ವೆಯ್ಟ್ ಮಾಡ್ತಾಯಿರಿ, ಮಿಸ್ ಮಾಡ್ದಂತೆಯೇ ವೀಡಿಯೋನ ಎಂಡ್ ತನಕ ನೋಡಿ. ಐ ಮೀನ್ ನನ್ನ ಇನ್ಸ್ಟಾ ಫೇಸ್ಬುಕ್ಕಲ್ಲೆಲ್ಲ ಫಾಲೋ ಮಾಡಿರೋರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಐ ಮೀನ್ ಅಲ್ಲೆಲ್ಲ ಏನು ಏನಪ್ಪ ಸರ್ಪ್ರೈಸ್ ಅಂತೆಲ್ಲ ಏನಿಲ್ಲ, ಬಟ್ ಫೋಟೋಸ್ ಎಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ನೀವು ಇನ್ನೂ ಯಾರಾದರೂ ನನ್ನ ಫಾಲೋ ಮಾಡ್ತಾಯಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ID ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ ಹಾಗೆ ಫಾಲೋ ಮಾಡಿ. ಸೊ ಇನ್ನೂ ಸ್ವಲ್ಪ ಟೈಮ್ ಇತ್ತು ನಾನು ಹೇಳಿದಂಥ ಸರ್ಪ್ರೈಸ್ಗೆ, ಇನ್ನೂ ಟೈಮ್ ಇದೆ ಮೇಡಮ್ ಅಂತ ಹೇಳಿದ್ರು. ಸೊ ಅದಕ್ಕೆ ಇಟ್ಸ್ ಓಕೆ ಅಂತೇಳ್ಬಿಟ್ಟು ಈಗ ಫೈರ್ ಕ್ಯಾಂಪ್ ಹಾಕಿದ್ರಲ್ವ, ಸೊ ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿ ಕುತ್ಕೊಂಡು ವ್ಯೂ ನೋಡೋದಂದ್ರೆ ತುಂಬ ಚೆನ್ನಾಗಿರ್ತಕ್ಕಂಥ, ತುಂಬ ಚೆನ್ನಾಗಿ ಗಾಳಿ ಬೀಸಿರುತ್ತೆ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ, ಸೈಲೆಂಟು, ತುಂಬ ಪೀಸ್ಫುಲ್ಲಾಗಿದೆ. ಯಾವುದೇ ರೀತಿ ಒಂದು ಬೈಕ್ ಸೌಂಡ್, ಒಂದು ಹಾರನ್ ಸೌಂಡು ಕೂಡ ಬರಲ್ಲ ಇಲ್ಲಿ ಅಂತ ಹೇಳ್ಬೋದು. ಅಷ್ಟು ಪ್ರಶಾಂತವಾಗಿದೆ ಇಲ್ಲಿ ಜಾಗ. ಸೊ ಈ ರೆಸಾರ್ಟ್ ಅದಕ್ಕೆ ನಂಗೆ ಅರ್ಧ ಇಷ್ಟ ಆಗುತ್ತೆ. ಫ್ರೆಂಡ್ಸ್ ಇವಾಗ ಫೈನಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ಗೊತ್ತು ಚಿನ್ನು? ಗೆಸ್ ಮಾಡು. ಸೊ ಫ್ರೆಂಡ್ಸ್ ಏನಿಲ್ಲ, ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿಸಿದ್ದೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರೋಂಥದ್ದು ಪೂಲ್ ಸೈಡು. ಅಯ್ಯಪ್ಪ ಕಣ್ಣಲ್ಲಿ ಸರ್ಪ್ರೈಸು. ಹ್ಯಾಪಿ ಇದು ಚಿನ್ನು ಸರ್ಪ್ರೈಸ್. ಸೊ ಫ್ರೆಂಡ್ಸ್ ಇನ್ನು ಕೇಕ್ ಕಟ್ ಮಾಡಿಸಿಲ್ಲ. ಸೊ ಕೇಕ್ ಬರುತ್ತೆ, ಜಸ್ಟ್ ಇವಾಗ ತಾನೇ ಇಲ್ಲಿಗೆ ಬಂದ್ವಿ ಅಷ್ಟೇ. ಸೊ ಪೂಲ್ ಸೈಡ್ನೇ ಇಲ್ಲೇ ಕೂತಿದ್ದೀವಿ. ಸೊ ಅಲ್ಲೊಬ್ರಿಗೆ ಯಾರಿಗೂ ಅರೇಂಜ್ ಮಾಡಿರ್ಬೇಕು ಅನಿಸುತ್ತೆ. ಸೊ ನಾನು ಇಲ್ಲೇ ಹೇಳಿದ್ದೆ, ಐ ಮೀನ್ ಯಾವ ಕಡೆ ಬೇಕಾದರೂ ಕೂತ್ಕೋಬೋದಿತ್ತು. ಸೊ ನಾವು ಈ ಕಡೆನೇ ಬಂದ್ವಿ. ಸೊ ಇಲ್ಲಿ ಯಾರೂ ಇಲ್ಲ, ಇನ್ನೊಬ್ರು ಕಪಲ್ಗೆ ಅರೇಂಜ್ ಮಾಡಿದ್ದಾರೆ, ಬಟ್ ಯಾರು ಬಂದಿಲ್ಲ. ಫ್ರೆಂಡ್ಸ್ ಇದು ಫೈನಲ್ ಸರ್ಪ್ರೈಸ್ ಅಂತ ಹೇಳ್ಬೋದು. ಇನ್ನು ಕೇಕ್ ಕಟ್ ಆದಮೇಲೆ ಮುಗೀತು, ಲಾಸ್ಟ್ ಸರ್ಪ್ರೈಸ್ ಇದು. ಹ್ಯಾಪಿ. ಸೊ ನಾನು ಹೇಳ್ದಾಗೆ ನಿನ್ನೆಯಿಂದ ಎಲ್ಲ ಸರ್ಪ್ರೈಸ್ ರಿವೀಲ್ ಅಂತ ಹೇಳ್ತೇನೆ ಇದೆ. ಸೊ ಇದೇ ಫೈನಲ್ ಸರ್ಪ್ರೈಸ್ ಅಂತ ಹೇಳ್ಬೋದು. ಬನ್ನಿ ಹೇಗೋಗುತ್ತೆ ಸೆಲೆಬ್ರೇಷನ್ ಎಲ್ಲ. ಇನ್ನೂ ಕೇಕ್ ಕಟ್ ಮಾಡಿಸ್ಬೇಕು, ಎಲ್ಲ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ನಾಳೆ ಹೋಗೋ ತನಕನೂ ಕೂಡ ಇದೇ ವೀಡಿಯೋನ, ಇನ್ನೇನು ಪಾರ್ಟ್ 3 ಎಲ್ಲ ಏನು ಮಾಡೋದಕ್ಕೆ ಹೋಗಲ್ಲ. ಸೊ ಮಿಸ್ ಮಾಡಿದಂತೆ ವೀಡಿಯೋನ ಎಂಡ್ ತನಕ ನೋಡಿ. ಸೊ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಷ್ಟ ಆಯಿತು. ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ನೂ ಕೂಡ ಶೇರ್ ಮಾಡ್ಕೊತೀನಿ. ಸೊ ವೀಡಿಯೋನ ಮಿಸ್ ಮಾಡದೆ ಎಂಡ್ ತನಕ ನೋಡ್ತಾರೆ.
ಫ್ರೆಂಡ್ಸ್ ಹಾಗೆ ಈಗ ಸೆಲೆಬ್ರೇಷನ್ ಎಲ್ಲ ಆಯಿತು. ಸೊ ಈಗ ಡಿನ್ನರ್ಗೆ ಸೊ ಈಗ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅವರು ತೊಗೊಂಡು ಬರೋದಕ್ಕೆ ಹೋಗಿದ್ದಾರೆ. ಸೊ ಇಲ್ಲಿಗೆ ಸರ್ವ್ ಮಾಡ್ತಾರೆ, ಅವ್ರ ಪ್ಯಾಕೇಜ್ ಎಲ್ಲ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರು. ಡೆಕೋರೇಷನ್ ವಿತ್ ಪ್ಯಾಕೇಜ್ ಸಪ್ರೇಟು ರೆಸಾರ್ಟ್ದ ಬಿಟ್ಟು. ಸೊ ನಾನು ಅವ್ರಿಗೆ ಹೇಳಿದ್ದೆ ಪಾಪ, ಐ ಮೀನ್ ಅಲ್ಲಿ ಬಂದಾಗ ಏನು ರಿಸೆಪ್ಷನಲ್ಲಿ ಮಾತಾಡಬೇಡಿ, ಅವ್ರು ಇರ್ತಾರೆ ಜೊತೇಲಿ, ಇದು ಸರ್ಪ್ರೈಸು, ಇದು ಯಾವುದೇ ರೀತಿ ಸಪ್ರೇಟದು ಏನೇ ಅಂತೇನೋ ಅಮೌಂಟ್ದಾಗಿರ್ಬೋದು ಯಾವುದು ಕ್ಲೂ ಏನು ಕೊಡಬೇಡಿ ಅಂತ ಹೇಳಿದ್ದೆ. ಪಾಪ ಅವ್ರು ಅದೇ ರೀತಿ ಹೇಳಿದರು. ಅವ್ರ ಹಸ್ಬೆಂಡ್ ಪಕ್ಕದಲ್ಲಿದ್ದರು, ಒಂದು ಡ್ರಾಪು ಕೂಡ ಅವ್ರಿಗೆ ಕ್ಲೂ ಕೊಡಲಿಲ್ಲ. ಕೊಡೋಂಗೇನೋ ಅವ್ರೇನೋ ಮಾತಾಡಲಿಲ್ಲ, ಅಷ್ಟೊಂದು ಅರ್ಥ ಮಾಡಿಕೊಂಡು ಏನು ನಾರ್ಮಲಾಗೇ ಇದ್ದರು. ಅವ್ರು ಒಂದು ಸ್ವಲ್ಪನೂ ಅವ್ರಿಗೆ ಗೊತ್ತಾಗಲಿಲ್ಲ, ಅದಕ್ಕೆ ಅವ್ರು ಕಂಡುಹಿಡಿಯೋಕ್ಕಾಗಲಿಲ್ಲ ಇದೊಂದನ್ನು. ಸೊ ನನ್ನ ಹಸ್ಬೆಂಡಿಗೆ ತುಂಬ ಖುಷಿ ಆಯಿತು, ಖುಷಿ ಪಡ್ತಾಯಿದ್ರು ಅವರು. ಸೊ ಸ್ಟಾರ್ಟರ್ಸ್ ಎಲ್ಲ ತಂದು ಕೊಡ್ತಾಯಿದ್ದಾರೆ ಸ್ಟಾರ್ಟಿಂಗು. ಸೊ ನಾನು ಎಂಥ ದೊಡ್ಡ ಕೆಲಸ ಮಾಡ್ಕೊಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ಏನಂತಂದರೆ ನಾನು ಸೆಲ್ಫಿ ಸ್ಟಿಕ್ದು ನಂದು 2-in-1 ಅದು ಟ್ರೈಪೋಡ್ ಥರನೂ ಫಿಕ್ಸ್ ಮಾಡ್ಕೋಬೋದು. ಅದು ನಾನು ಇಲ್ಲಿಗೆ ತೊಗೊಬಂದಿದ್ದೆ, ಪೂಲೆಲ್ಲ ಇಟ್ಟಾಗ ಇಲ್ಲೆಲ್ಲ ವೀಡಿಯೋ ಬೇಕಾಗುತ್ತೆ ಅಂತ ತೊಗೊಂಡು ಬಂದಿದ್ದೆ ಮನೆಯಿಂದ. ಬಟ್ ನಾನು ಇವಾಗ ಇಲ್ಲಿಗೂ ತೊಗೊಂಡು ಬರಬೇಕಿತ್ತಲ್ವ. ಸೊ ಆರಾಮಾಗಿ ಇಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಡಿನ್ನರ್ ಮಾಡ್ಕೊಂಡಿದ್ರೆ ವೀಡಿಯೋ ರೆಕಾರ್ಡ್ ಆಗ್ತಾಯಿತ್ತು. ನಾನು ನಿಜ ಸೆಲೆಬ್ರೇಷನು ಖುಷೀಲಿ ನಾನು ಮರ್ತೇ ಬಿಟ್ಟೆ ಅಂತ ಹೇಳ್ಬೋದು. ನಾನು ಆವಾಗ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ತಂದಿದ್ದು ವೇಸ್ಟ್ ಆಯ್ತಲ್ವ ಚಿನ್ನು ಅಂತ. ಸೊ ಇವಾಗ ಲಾಸ್ಟಲ್ಲಿ ಡಿಸರ್ಟ್ಸ್ ಅಂತ ಜಾಮೂನು ಮತ್ತು ಐಸ್ ಕ್ರೀಮ್ ತಂದು ಕೊಟ್ಟರು. ಐ ಮೀನ್ ಅದು ಇಬ್ರಿಗೂ ತುಂಬ ಹೆವಿ ಲೋಡ್ ಆಗೋಯ್ತು ಅಂತ ಹೇಳ್ಬೋದು. ಸೊ ತುಂಬ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ, ಇಬ್ರಿಗೂ ತುಂಬ ಖುಷಿ ಆಯಿತು. ಸೊ ಇಲ್ಲೇ ಎಲ್ಲಾದರೂ ಲೋಕಲಲ್ಲಿ ಒಳ್ಳೆ ಹೋಟ್ಲಿಗೆ ಹೋಗಿ ಡಿನ್ನರ್ ಮಾಡ್ಕೊಂಡು ಬರೋದಕ್ಕಿಂತ ಈ ರೀತಿ ಸಪ್ರೇಟಾಗಿ ಹೋಗಿ ಸೊ ಏನೋ ಒಂಥರ ಪೀಸ್ಫುಲ್ಲಾಗಿರೋ ವೆದರಲ್ಲಿ ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಸೊ ಇವತ್ತು ಮಾರ್ನಿಂಗ್ ಎಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಐ ಥಿಂಕ್ 8 o'clock, ಇನ್ನು 4 minutes ಇದೆ ಅಂತ ಹೇಳ್ಬೋದು. ಸೊ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದಿದ್ದೀವಿ. ಸೊ ನನ್ನ ಹಸ್ಬೆಂಡಲ್ಲಿ ಬರ್ತಾ ಇದ್ದಾರೆ, ಡೋರ್ ಲಾಕ್ ಮಾಡಿಕೊಂಡು. ಸೊ ನನಗೆ ವೀಡಿಯೋ ಶೂಟ್ ಮಾಡೋಣ ಅಂತ ಬಂದೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾವೇನು ಆಟ ಆಡಲಿಲ್ಲ ನೋಡಿ. ಸೊ ಅದಕ್ಕೇ ಹೊರಗಡೆ ಆಟ ಆಡೋದಕ್ಕೆ ಹೋಗಬೇಕು. ಸೊ ಫಸ್ಟು ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದಾರೆ ನನ್ನ ಹಸ್ಬೆಂಡು. ನಾನು ಹಂಗೆ ಹೋಗೋಣ ಅಂತ, ಬಟ್ ಸ್ಟಾರ್ಟ್ ಆಗೋದೇ 9 ಅಂತೆ. ಅದಕ್ಕೇ ಈಗ ಬ್ರೇಕ್ಫಾಸ್ಟ್ ತಿನ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಗಡೆ ಹೋಗಿ ಆಟ ಆಡ್ಕೊಂಡು ಆಮೇಲೆ ಚೆಕ್ಔಟ್ ಆಗ್ತೀವಿ. ಸೊ ಬರ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ಸೊ ನೋಡ್ಬೋದು ಮಾರ್ನಿಂಗ್ ವೆದರ್ ಎಷ್ಟು ಚಿಲ್ಲಾಗಿದೆ ಅಂತ, ಪೀಸ್ಫುಲ್ ಅನಿಸ್ತಿದೆ. ಸೊ ಕಮ್ಮಿ ಕೊಡ್ಚು. ಸೊ ಹಾಗೆ ನಾನು ಹೇಳ್ದಾಗೆ ನಾನೆಲ್ಲ ಅಪ್ಡೇಟ್ಸು ನಿಮಗೆ ಆವಾಗ ಬರಬೇಕು ಬೇಗ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗೆ ಫೇಸ್ಬುಕ್ ಲಿಂಕ್ ಇರುತ್ತೆ, ಪ್ಲೀಸ್ ಹೋಗಿ ಚೆಕ್ ಮಾಡಿ ಫಾಲೋ ಮಾಡಿ. ನಾನು ಸ್ಟೋರಿ ಎಲ್ಲ ಹಾಕ್ತಾ ಇರ್ತೀನಿ ಅಲ್ವಾ ಚಿನ್ನು? ಹೆಂಗಿತ್ತು ನೆನ್ನೆ ಸರ್ಪ್ರೈಸು? ನೆನ್ನೆ ಮಾತಾಡಲಿಲ್ಲ, ಚೆನ್ನಾಗಿತ್ತು ಅಷ್ಟೇನಾ? ಅವ್ರು ಕ್ಯಾಮ್ರಾ ಮುಂದೆ ಅಷ್ಟೊಂದು ಮಾತಾಡಲ್ಲ, ಬಟ್ ಇಷ್ಟು ಮಾತಾಡ್ತಿರೋದ್ರೆ ಚೆನ್ನಾಗಿ ಖುಷಿ ಅಷ್ಟೇ. ಸೊ ಇವಾಗ ಬ್ರೇಕ್ಫಾಸ್ಟ್ ಕಡೆ ಹೋಗ್ತಾ ಇದ್ವಿ, ಏನಿದೆ ನೋಡಬೇಕು. ನಾನು ಈ ಗ್ರೀನರಿಗೇ ಇಲ್ಲಿ ನಾನು ಡೇ ಔಟಿಗೆ ಬಂದಾಗ ತುಂಬ ಇಷ್ಟಪಟ್ಟು ಬಂದಿದ್ದು ಅಂತ ಹೇಳ್ಬೋದು. ಸೊ ಅದೇ ಥರ ತುಂಬ ಚೆನ್ನಾಗಿದೆ. ಬನ್ನಿ ಹೀಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಮಿಸ್ ಮಾಡ್ದಂತೆ ಎಂಟು ತನಕ ನೋಡಿ. ಎಷ್ಟೊತ್ತಾಗುತ್ತೋ ಏನೋ ಮನೆಗೆ ಹೋಗೋದು ಎತ್ತ ಅಂತೆಲ್ಲ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ. ಬಾಯ್ಲ್ಡ್ ಎಗ್ ಪ್ಯಾನ್ ಕೇಕ್. ಜಂಪ್ ಆಡ್ತೀಯ ಚಿನ್ನ? ಕಿದ್ಕ ಆರು ಕೆಳಗೆ ಬಿಡ್ತದೆ. ನಾನಂತೂ ಸತ್ಯ ಹೋಯ್ತೀನಿ. ಆ ಕಡೆಗೆ ಹೋಗ್ಬೇಕು. ಸುಸ್ತಾಗೋದೆ, ಎಷ್ಟೊಂದು ಸ್ವೆಟ್ ಆಗ್ತಾ ಇದ್ದೀನಿ ನೋಡಿ. ಓ ಮೈ ಗಾಡ್, ನನಗಂತೂ ಉಳುಕ್ಬಿಡ್ತು ಸೊಂಟನೇ.
ಅಪ್ಪ ಸುಸ್ತಾಗೋಯ್ತಪ್ಪ. ನಾನೇ ಆಟ ಆಡ್ತಾ ಇದ್ದೆ, ನನ್ನ ಹಸ್ಬೆಂಡ್ ಏನೂ ಆಡ್ತಾರಲ್ಲ, ಸುಮ್ಮನೆ ಮಲ್ಕೋತಾ ಇದ್ರು. ವಿಡಿಯೋದಲ್ಲಿ ಐತೆ ಪ್ರೂಫ್ ಗೊತ್ತಾಯ್ತೆ. ಚಿರಿಗ ಅದಾಡಣ ನೀನು ಆಡೋದು ನಾನು ಆಡ್ತೀನಿ. ನೋಡಪ್ಪ, ನಾನು ನೋಡೋದು ಆಗಿದೆ ಎಸ್ಕಿಸ್ಬಿಟ್ಟ ಮೇಲೆ ನನ್ನ ಮೊದಲೇ ಸುಸ್ತು ಹೋಗಿದ್ದೀನಿ. ನೋಡ್ಬೋದು ಯಪ್ಪ, ಏನೋ ದೊಡ್ಡ ಕೆಲಸ ಸಾಧನೆ ಮಾಡ್ರಂಗೆ ಸ್ವೆಟ್ ಆಗ್ತಾಯಿದ್ದೀನಿ. ಅಷ್ಟೊಂದು ಸುಸ್ತಾಗೋಯ್ತದೆ ಆಡೋಷ್ಟರಲ್ಲಿ. ಫ್ರೆಂಡ್ಸ್ ಹಾಗೆಯೇ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ನಾನು ಹೇಳ್ದಾಗೆ ನಾನು ಅದೊಂದೇ ಗೇಮ್ ಆಡಬೇಕು ಅಂದ್ಕೊಂಡು ಹೋಗಿದ್ದು, ಅದೊಂದೇ ಗೇಮ್ ಆಡಿದ್ದು. ಸೊ ಕಾಂಪ್ಲಿಮೆಂಟ್ರಿಯಾಗಿ ತುಂಬ ಕೂಪನ್ಸ್ ಕೊಡ್ತಾರೆ ಎಲ್ಲ ಗೇಮ್ಸ್ ಆಡೋದಕ್ಕೂ. ಕೂಪನ್ಸ್ ತುಂಬ ಇತ್ತು. ಹಾಗೆ ಪಕ್ಕದಲ್ಲಿ ಬೇರೆ ರೂಮಲ್ಲಿ ಇರೋರು ಕೂಡ ಅವರು ಪಾಪ ಸ್ಟೇ ಆಗಿರಲಿಲ್ಲ, ಬಟ್ ಮಾರ್ನಿಂಗಿಂದ ಈವ್ನಿಂಗ್ ತನಕ ರೂಮ್ ತೊಗೊಂಡು ಡೇ ಔಟ್ ಥರ ಇದ್ರು ಅನ್ಸುತ್ತೆ ಅವರು ಕೂಡ. ನನ್ನ ಹಸ್ಬೆಂಡ್ ನಾನು ಒಳಗಡೆ ಇದ್ದೆ, ನನಗೆ ಗೊತ್ತಿರಲಿಲ್ಲ. ನನ್ನ ಹಸ್ಬೆಂಡ್ ಹತ್ರ ಕೂಪನ್ಸ್ ಕೊಟ್ಬಿಟ್ಟು ಹೋಗಿದ್ರಂತೆ, ತೊಗೊಳ್ಳಿ ನೀವಾದ್ರೂ ಆಟ ಆಡ್ಕೊಳ್ಳಿ, ನಾವು ಯೂಸ್ ಮಾಡ್ಕೊಂಡಿಲ್ಲ ಅಂತ. ಬಟ್ ಅದು ನಮ್ಮದು ಎಲ್ಲ ತುಂಬ ಅಂದರೆ ತುಂಬ ಕೂಪನ್ಸ್ ಇತ್ತು. ಅವರೇ ಇಲ್ಲಾಂದರೂ ಒಂದು 40 ತನಕ ಕೊಟ್ಟಿದ್ದರು, 40 ಅಷ್ಟೊಂದು ಕೊಟ್ಟಿದ್ರು ಕೂಪನು. ಸೊ ನಮ್ಮದು ಬೇರೆ ಎಕ್ಸ್ಟ್ರಾ ಇತ್ತು. ಸೊ ನಾವು ಜಸ್ಟ್ ಅದು ಒಂದು ಬಿಟ್ಟರೆ ಯಾವುದೂ ಆಟ ಆಡಲಿಲ್ಲ ಅಂತ ಹೇಳ್ಬೋದು. ಸೊ ಎಲ್ಲ ಗೇಮ್ಸ್ ಎಲ್ಲ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಹೋಗಿ ರೂಮಲ್ಲಿ ರೆಸ್ಟ್ ಮಾಡಿಕೊಂಡು ಈಗ ರಿಸೆಪ್ಷನ್ ಹತ್ರ ಹೋಗಿ ಚೆಕ್ಔಟ್ ಆಗಬೇಕಿತ್ತಲ್ವ, ಸರಿ ಚೆಕ್ಇನ್ ಅಂತಲೇ ಅದೇ ಮೂಡಲ್ಲಿದ್ದೀನಿ. ಸೊ ಚೆಕ್ಔಟ್ ಆಗಬೇಕಿತ್ತಲ್ವ, ಸೊ ಅಲ್ಲೆಲ್ಲ ಇನ್ನೇನಾದರೂ ಇರುತ್ತಲ್ವ, ಏನಾದರೂ ಅದನ್ನೆಲ್ಲ ಮಾತಾಡಿಕೊಂಡು ಇವಾಗ ಹೊರಟ್ವಿ ನಾವು ಅಂತ ಹೇಳ್ಬೋದು. 11 o'clockಗೆ ಚೆಕ್ಔಟ್ ಇದ್ದು, ಬಟ್ ನಾವು ಒಂದು 15 minutes ಬೇಗನೆ ಚೆಕ್ಔಟೇ ಮಾಡಿದ್ವಿ. ಏನು 11 o'clock ಏನು ಪರ್ಟಿಕ್ಯುಲರಾಗಿ ಅಂತಲ್ಲ, ಗೇಮ್ಸ್ ಎಲ್ಲ ಆಡಿದ್ವಿ, ಎಲ್ಲ ನೋಡಿದ್ವಿ ಅಲ್ವಾ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನೇನು ಚೆಕ್ಔಟ್ ಆಗೋಣ. ಇನ್ನೇನು ನಾವು ಹೋಗೋಷ್ಟರಲ್ಲಿ ಐ ಥಿಂಕ್ ನಮಗೆ ಟ್ರಾವೆಲೇ 2 hours ಆಗುತ್ತೆ, 2-15 minutes ಆ ರೀತಿ ಆಗ್ಬೋದು. ಸೊ ಅದಕ್ಕೋಸ್ಕರ ಚೆಕ್ಔಟ್ ಆದ. ಬಿಸಿಲು ಬೇರೆ ಇತ್ತಲ್ವ, ಎಷ್ಟೊಂದು ಬಿಸಿಲು. ಈ ಬಿಸಿಲಲ್ಲಿ ನಿಜವಾಗ್ಲೂ ಯಾರಾದರೂ ಫ್ರೀಯಾಗಿ ಔಟಿಂಗ್ ಕರ್ಕೊಂಡು ಹೋಗ್ತೀನಿ ಅಂದರೂ ಹೋಗಬಾರ್ದು, ಅಷ್ಟೊಂದು ಬಿಸಿಲಿದೆ ಅಪ್ಪ. ಏನೋ ಎಷ್ಟೋ ದಿನ ನಾವು ಹೋಗಿದ್ದು ಬಂದಿದ್ದೀವಿ ಅನ್ನೋಷ್ಟು ಟಯರ್ಡ್ ಆಗಿಬಿಡ್ತು ನನಗೆ. ಮನೆಗೆ ಬಂದಮೇಲೆ ಅಷ್ಟೊಂದು ಟಯರ್ಡ್ ಫೀಲ್ ಆಗ್ತಾಯಿತ್ತು. ಸೊ ಇವಾಗ ಚೆಕ್ಔಟ್ ಆಗ್ತಾಯಿದ್ವಿ. ಓವರಾಲ್ ಎಕ್ಸ್ಪೀರಿಯೆನ್ಸ್ ಇರಬೇಕಂದ್ರೆ ರೆಸಾರ್ಟ್ ಬಗ್ಗೆನೂ ಚೆನ್ನಾಗಿತ್ತು. ಹಾಗೆಯೇ ಸ್ವಲ್ಪ ಎಲ್ಲಾದರೂ ಎಕ್ಸ್ಟ್ರಾ ಏನಾದರೂ ನಾವು ಸ್ಟೇ ಬಿಟ್ಟು ಏನಾದರೂ ತೊಗೋತೀವಿ ಅಂದರೆ ಪ್ರತಿಯೊಂದು ಕಾಸ್ಟ್ಲಿ ಇರುತ್ತೆ, ತುಂಬ ಕಾಸ್ಟ್ಲಿ ಅಂತ ಹೇಳ್ಬೋದು. ಐ ಮೀನ್ ಯಾವುದೇ ಆದರೂ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಅವ್ರ ಪ್ಯಾಕೇಜೇ ಕಾಸ್ಟ್ಲಿ ಫಸ್ಟ್ ಆಫ್ ಆಲ್. ಅದಾದಮೇಲೆ ಎಕ್ಸ್ಟ್ರಾ ಏನೇ ಬೇಕು ಅಂದರೂ ತುಂಬ ಕಾಸ್ಟ್ಲಿ. ಅಷ್ಟು ಬಿಟ್ಟರೆ ಸ್ವಲ್ಪ ತುಂಬ ದೂರದಲ್ಲಿ ಮಾಡಿದರೆ ತುಂಬ ಚೆನ್ನಾಗಿದೆ. ಸೊ ನಂಗೆ ಪರ್ಸ್ನಲಿ ಇಷ್ಟ ಆಯಿತು ಅಂತ ಹೇಳ್ತೀನಿ. ಫ್ರೆಂಡ್ಸ್ ಇವಾಗ ಚೆಕ್ಔಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ 11 o'clock ಇನ್ನೊಂದು 5 or 10 minutes ಇರೋಂಗೆ ನಾವು ಚೆಕ್ಔಟ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಇವಾಗ ಹೊರಟ್ವಿ. ತುಂಬ ಅಂದರೆ ತುಂಬ ಬಿಸಿಲಿದೆ ಹೊರಗಡೆ ಅಂತೂ. ಯಪ್ಪ ಯಾಕಾದರೂ ಬೆಳಕಾಗುತ್ತೋ ಅನ್ನಿಸುತ್ತೆ, ಮಧ್ಯಾಹ್ನ ಆಗುತ್ತೋ ಅಂತ, ಅಷ್ಟೊಂದು ಬಿಸಿಲು. ಸೊ ಸಂಜೆ ತನಕ ಇರುತ್ತೆ. ಸೊ ಹೊರಟಿದ್ದೀವಿ. ಸೊ ಮಸ್ತ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಾ? ಇಷ್ಟ ಆಯಿತಾ? ಈಗಲಾದರೂ ಮಾತಾಡೋ ಪುಣ್ಯ ಆಯಿತಾ? ಖುಷಿ ಆಯಿತಾ? ಡಿಫ್ರೆಂಟಾಗಿ ಸೆಲೆಬ್ರೇಟ್ ಆಯಿತಾ? ಇಷ್ಟೇನಾ? ಮಾತಾಡೋಚಿನ ಫ್ರೆಂಡ್ಸ್ ಅವರು ಕ್ಯಾಮ್ರಾ ಮುಂದೆ ಮಾತಾಡೋಲ್ಲ ಜಾಸ್ತಿ. ಸೊ ಇಟ್ಸ್ ಓಕೆ. ಸೊ ಬ್ಲಾಗ್ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನಾನು. ನಿಮಗೆ ಪಾರ್ಟ್ 1 ಪಾರ್ಟ್ 2 ಯಾರಾದರೂ ನೋಡಿಲ್ಲ, ಅಥವಾ ಒಂದು ನೋಡಿದರೆ ಅಥವಾ ಇನ್ನೊಂದು ಬಂದು ನೋಡ್ತಾ ಇದ್ರೆ ಪಾರ್ಟ್ 2 ಎರಡನ್ನೂ ಹೋಗಿ ನೋಡಿ ಅಂತ ಕೇಳ್ತೀನಿ. ನಿಮಗೂ ಇಷ್ಟ ಆಯಿತಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಪ್ಲೀಸ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬಿಡಿ. ಸೊ ಇವಾಗ ಮನೆಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ಇನ್ನೇನು ವ್ಲಾಗ್ ಎಲ್ಲ ಏನು ಕಂಟಿನ್ಯೂ ಮಾಡಲ್ಲ. ಸೊ ಅದಕ್ಕೆ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವ್ಲಾಗ್ನ. ಸೊ ನೆಕ್ಸ್ಟ್ ವೀಕಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬೈ ಬಾಯ್, ಟೇಕ್ ಕೇರ್.